ಅಣ್ಣಗೆ ತಿಳಿದಿಲ್ರಿ ವಿಷಯ. ಹೌದಿಲ್ಲ? ಯಾಕಪ್ಪ ಅಂದ್ರ ನಾ ವಿಷಯ ಹೇಳಿಟ್ಟಿನಿ ಏನ್ರಿ? ಶಸ್ತ್ರ ಅಸ್ತ್ರ. ಶಸ್ತ್ರ. ಹಾ, ಶಸ್ತ್ರ ಅಂದ್ರೆ ಏನ, ಅಸ್ತ್ರ ಏನಂದ್ರೆ ಮೊದಲು ಜನರಿಗೆ ಬಿಡಿಸಿ ಹೇಳ್ಬೇಕು, ನಂತರ ಅದ್ರ ಅರ್ಥ ಗೊತ್ತಾಗ್ತದ. ಹೌದಿಲ್ಲ? ಹೌದ್ರಿಪ್ಪ. ಶಾಸ್ತ್ರ ನಮ್ಮ ಅಣ್ಣ ನಮಗೆ ಬಂದ್ರೆ ಶಾಸ್ತ್ರ ಹೇಳಕತ್ತ, ಶಾಸ್ತ್ರ ಹರಿಕತ್ತಿ ಹೇಳ್ತಿರ್ತಾರಲ್ಲ, ಹೆಂಗಾಯ್ತು ಗೊತ್ತನು? ಹೆಂಗ್ರಿಪ್ಪ? ನಿನ್ನಂತ ಹೊರವಾಗಿರ್ತಕ್ಕಂಥ ಕೊರವಾಡು ಅಂತ ಊರಾಗ ಜ್ಯೋತಿಷಿಗಳು ಹೇಳೋ ಬಹಳ ಶಾಲೆ ಇದ್ದತ್ತ. ಬಹಳ ಶಾಲೆ ಅಂತ ಏನ್ರಿಪ್ಪ? ಹೌದು, ಹೌದ. ಬಹಳ ಶಾಲೆ ಜ್ಯೋತಿಷಿಗಳು ಹೇಳೋದಿದ್ದ. ಮನ್ಯಾಗ ಬಹಳ ತೊಂದರೆ ನಡೆದಿತ್ತು, ಕಂಟ ಕತ್ತಿತ್ತು, ಬಹಳ ಕಾಡಾಟ ನಡೆದಿತ್ತು. ಕಾಡಾಟ ನಡೆದಂತ ಸಂದರ್ಭದಾಗ ಒಂದು ಕಾಡ ತಂದು ಜ್ಯೋತಿಷಿಗಾರನ ಮುಂದೆ ತಂದಿಟ್ಟ. ಹೌದು, ಭವಿಷ್ಯ ಕೇಳಕತ್ತವ. ಕೇಳಕತ್ತಲ್ರಿಪ್ಪ. ಆ ಜ್ಯೋತಿಷಿಗಾರ ಹೇಳ್ತಿದ್ದತ್ತ, ಏನತ್ರಿ? ನಿನ್ನ ಹೆಸರು ಕಲ್ಲಪ್ಪನಪ್ಪ ಅಂದವ. ಹೌದಪ್ಪ ಅಂದ. ಹೌದು. ನಿಮ್ಮ ಅಪ್ಪನ ಹೆಸರು ಬಸಪ್ಪನ ಅಂದ. ಹೌದು ಅಂದವ. ಹೂನಿ ಅಂದವ. ನಿಮ್ಮ ಅಡ್ಡ ಹೆಸರು ಹೇಳಿದ, ಅದಕ್ಕೂ ಹೌದೇ ಅಂದ. ಎಲ್ಲದಕ್ಕೂ ಹೂ ಅಲ್ಲಕತ್ತವ. ಹೆಂಡತಿ ಹೆಸರು ಗೌರವ ಅಂದ, ಅದಕ್ಕೂ ಹೂನೇ ಅಂದ. ಎರಡು ಹೆಣ್ಣು ಮಕ್ಕಳ ಎರಡು ಗಂಡು ಮಕ್ಕಳ ಅಂತ ಕೇಳಿದವ ಜ್ಯೋತಿಷಗಾರ. ಅದಕ್ಕೂ ಹೌದಪ್ಪ ಅಂದವ. ಅವಾಗ ಮನದಾಗ ವಿಚಾರ ಮಾಡಿರುತ್ತ, ಏನತ್ರಿ? ಜ್ಯೋತಿಷ್ಯ ಕೇಳಕ್ ಹೋದವ. ಈ ಜ್ಯೋತಿಷ್ಯಗಾರ ನನ್ನ ಮಕ್ಕಳ ಹೆಸರು, ನನ್ನ ಹೆಸರು, ನಮ್ಮ ಅಪ್ಪನ ಹೆಸರು, ನಮ್ಮ ಮನೆ ಅಡ್ಡ ಹೆಸರು, ನನ್ನ ಹೆಂಡತಿ ಹೆಸರು, ನನ್ನ ಹೆಂಡತಿ ಹೆಸರು, ನನಗೆ ಎಷ್ಟು ಮಕ್ಕಳು, ಗಂಡು ಮಕ್ಕಳು ಎಷ್ಟು, ಹೆಣ್ಣು ಮಕ್ಕಳು ಎಷ್ಟು, ಎಲ್ಲ ನನ್ನ ಕುಂಡಿಲಿ ಹೇಳಕತ್ತಲ್ಲ. ಇವ್ ಬಾಳ ಶಾನ್ಯಾರ ಅನ್ನತ್ತವ. ಕಂಡಬಡಿ ಶಾಲೆ ಅಂತ ಗೌರವ ಅಂದನು. ಕಂಡಬಡಿ ಶಾನ್ಯಾರ ತಿಳ್ಕೊಂಡು ನನ್ನ ಹೆಂಡತಿ ಹೆಸರಲ್ಲ ನಿನಗೆ ಹೆಂಗ್ ಗೊತ್ತಾಯ್ತು ಭಗವಂತ ಅನ್ನತ್ತವ. ಕೈ ಮುಗಿದು ಮತ್ತೆ ಕೇಳಕತ್ತೀವ. ಮತ್ತೆ ಕೇಳಿದ ಮೇಲೆ ಏನ್ ಹೇಳ್ತಾನ್ರಿಪ್ಪ? ಅವಾಗ ಜ್ಯೋತಿಷ್ಯಗಾರ ಹೇಳಿದಂತ, ಏನತ್ರಿ? ಏ ಹುಚ್ಚಿ ಅನ್ನವ. ಏ ಹುಚ್ಚುಗೊಟ್ಟಿ. ಏ ಹುಚ್ಚಿ, ಜ್ಯೋತಿಷ್ಯ ಕೇಳಕ್ ಬರ್ಬೇಕ್ರ ಜಾತಕ ಕಾರ್ಡ್ ತರಬೇಕು, ರೇಷನ್ ಕಾರ್ಡ್ ತರಬಾರ್ದು. ಶಬಾಷ್ ನನ್ನ ಗೆಳೆಯ. ಹೌದಿಲ್ಲ? ಕಂಬ ಹಿಡಿದ ಕುಣಿಯ. ಯಾಕಪ್ಪ ಅಂದ್ರ ಜಾತಕ ಕೇಳಕ್ ಹೋಗುತ್ತ ನಾ ಯಾವ ಕಾರ್ಡ್ ಮುಂದಿಡ್ಬೇಕು ಅವ್ರಿಗೆ, ಏನ್ ಕೇಳ್ಬೇಕು, ನಾ ತಂಗಿ ವಿಷಯ ಏನಿಟ್ಟಾಳ, ನಾ ಏನ್ ಹೇಳ್ಬೇಕು ಜನರಿಗೆ ಅನ್ನೋದು ನಮಗ ಮೊದಲ ಮನವರಿಕೆ ಇರಬೇಕು. ಚಲೋ ನಡುವ ಅಣ್ಣ ತಂಗಿ. ಹೌದಿಲ್ಲ? ಇಲ್ಲ